ಹೇಳ್ತೀರಿ. ಆಮೇಲೆ ಈಗಿದ್ದರೂ ಗುರಿಯಾಗಿತ್ತು, ಇದನ್ನು ಬಹಿರಂಗವಾಗಿ ಘೋಷಿಸಲಾಗಿದೆ. ಈಗಿದ್ದರೂ ಕುಮಾರಸ್ವಾಮಿ ರಿಯಲ್ ಎಸ್ಟೇಟ್ ದಂಧೆ ಎಂದು ಆರೋಪಿಸುವುದರಲ್ಲಿ ಅರ್ಥವಿಲ್ಲ. ನಮ್ಮ ಸರ್ಕಾರಕ್ಕೆ ಅರಣ್ಯ ಇಲಾಖೆ ಛೂ ಬಿಟ್ಟು ಅಭಿವೃದ್ಧಿಗೆ ತಡೆ ಒಡ್ಡುವ ಅಗತ್ಯವಿಲ್ಲ ಅಂತ ಹೇಳ್ಕೊಂಡ್ರು. ಇಲ್ಲಿ ಇವರು ಏನಾದರೂ ರೆಕಾರ್ಡ್ಸ್ ನೋಡಿದಾರ ಗೊತ್ತಿಲ್ಲ. ಆಮೇಲೆ HMT ಕಾರ್ಖಾನೆ ಪ್ರಾರಂಭ ಆಗ್ತಕ್ಕಂಥ ಆ ದಿನದಲ್ಲಿ ಬಹುಶಃ ಇವರು ವಯಸ್ಸು ಎಷ್ಟು? ಕೃಷ್ಣರೆಡ್ಡಿ ಅವರೇ, ಇವ್ರದ್ದು ವಯಸ್ಸು 65 ಹುಟ್ಟಿರ್ತಾರೆ ಅಂದರೆ ಮಗು ಇರಬೇಕು. HMT ಕಾರ್ಖಾನೆ ಇದು ಆದಾಗ, ಅವತ್ತು ತೀರ್ಮಾನ ಆದಾಗ 64, ಇದು 60ರಲ್ಲಿ ತೀರ್ಮಾನಗಳಾಗಿರೋದು, ಕೆಲವು ಹುಟ್ಟಿರಲಿಲ್ವ. ಈಗ ಪಾಪ ಶುರು ಮಾಡವ್ರೆ HMT ಲ್ಯಾಂಡ್ ಬಗ್ಗೆ ಗದಾಪ್ರಹಾರ ಮಾಡೋದಕ್ಕೆ. ಇಲ್ಲಿ ಪದೇ ಪದೇ ಹೆಸರ ನಾನು ಹೇಳೋದು ಇವರಿಗೆ. ನಾನು ಏನೋ ಒಂದು HMT ಕಾರ್ಖಾನೆ ನಾನು 2 ವರ್ಷದ ಪಡ್ತಿರೋ ಶ್ರಮ ನನಗೆ ಗೊತ್ತು. ಅದನ್ನು ಯಾವ ರೀತಿ ರಿವೈವ್ ಮಾಡಿಸ್ಬೇಕು ಅಂತೇಳಿ ಪ್ರಧಾನಮಂತ್ರಿಗಳು ಆರ್ಥಿಕ ಸಚಿವರನ್ನ ಮನವೊಲಿಸ್ತಕ್ಕಂಥದ್ದಕ್ಕೆ ಡಿಸ್ಇನ್ವೆಸ್ಟ್ಮೆಂಟ್ ಆಗಿದೆ. ಅಂಥದಕ್ಕೆ ಒಂದು ಕಾಯಕಲ್ಪ ಕೊಡಬೇಕು ಅಂತ ಹೇಳಿ ನಾನು ಹೊರಟ್ರೆ ನನಗೆ ಬೆಂಬಲ ಕೊಡಬೇಕು ಇವರು, ಇದನ್ನು ಹಾಳು ಮಾಡಲಿಕ್ಕೆ ಹೊರಡಬೇಕು ಇವರು. ನ್ಯಾಷನಲ್ ಲೆವೆಲ್ನಲ್ಲಿ ಇದು ಬರ್ತಕ್ಕಂಥದ್ದಕ್ಕೆ HMT ಅರಣ್ಯ ಇಲಾಖೆಗೆ ಸೇರಿರ್ತಕ್ಕಂಥ ಭೂಮಿ ಅಂತೇಳಿ ದೊಡ್ಡ ದೊಡ್ಡ ಅಕ್ಷರದಲ್ಲಿ ನ್ಯಾಷನಲ್ ನ್ಯೂಸ್ ಮಾಡಿದ್ದೀರಲ್ಲ. ಇದೆಂಥದ್ದು GCC 500 ಇಂಥದ್ದು ಮಾಡ್ತಾರೆ. ನೆನ್ನೆ ಅಲ್ಲೆಲ್ಲ ಭಾಷಣ ಮಾಡಿ ಬಂದವ್ರು ನಮ್ಮ ಮುಖ್ಯಮಂತ್ರಿಗಳು. GCC ಎನ್ಕರೇಜ್ ಮಾಡ್ತಾರಂತೆ ನೆನ್ನೆನ ಭಾಷಣದಲ್ಲಿ ಹೇಳ್ತೀರಿ. ಆಮೇಲೆ ಈಗಿದ್ದರೂ ಗುರಿಯಾಗಿತ್ತು, ಇದನ್ನು ಬಹಿರಂಗವಾಗಿ ಘೋಷಿಸಲಾಗಿದೆ. ಈಗಿದ್ದರೂ ಕುಮಾರಸ್ವಾಮಿ ರಿಯಲ್ ಎಸ್ಟೇಟ್ ದಂಧೆ ಎಂದು ಆರೋಪಿಸುವುದರಲ್ಲಿ ಅರ್ಥವಿಲ್ಲ. ನಮ್ಮ ಸರ್ಕಾರಕ್ಕೆ ಅರಣ್ಯ ಇಲಾಖೆ ಛೂ ಬಿಟ್ಟು ಅಭಿವೃದ್ಧಿಗೆ ತಡೆ ಒಡ್ಡುವ ಅಗತ್ಯವಿಲ್ಲ ಅಂತ ಹೇಳ್ಕೊಂಡ್ರು. ಇಲ್ಲಿ ಇವರು ಏನಾದರೂ ರೆಕಾರ್ಡ್ಸ್ ನೋಡಿದಾರ ಗೊತ್ತಿಲ್ಲ. ಆಮೇಲೆ HMT ಕಾರ್ಖಾನೆ ಪ್ರಾರಂಭ ಆಗ್ತಕ್ಕಂಥ ಆ ದಿನದಲ್ಲಿ ಬಹುಶಃ ಇವರು ವಯಸ್ಸು ಎಷ್ಟು? ಕೃಷ್ಣರೆಡ್ಡಿ ಅವರೇ, ಇವ್ರದ್ದು ವಯಸ್ಸು 65 ಹುಟ್ಟಿರ್ತಾರೆ ಅಂದರೆ ಮಗು ಇರಬೇಕು. HMT ಕಾರ್ಖಾನೆ ಇದು ಆದಾಗ, ಅವತ್ತು ತೀರ್ಮಾನ ಆದಾಗ 64, ಇದು 60ರಲ್ಲಿ ತೀರ್ಮಾನಗಳಾಗಿರೋದು, ಕೆಲವು ಹುಟ್ಟಿರಲಿಲ್ವ. ಈಗ ಪಾಪ ಶುರು ಮಾಡವ್ರೆ HMT ಲ್ಯಾಂಡ್ ಬಗ್ಗೆ ಗದಾಪ್ರಹಾರ ಮಾಡೋದಕ್ಕೆ. ಇಲ್ಲಿ ಪದೇ ಪದೇ ಹೆಸರ ನಾನು ಹೇಳೋದು ಇವರಿಗೆ. ನಾನು ಏನೋ ಒಂದು HMT ಕಾರ್ಖಾನೆ ನಾನು 2 ವರ್ಷದ ಪಡ್ತಿರೋ ಶ್ರಮ ನನಗೆ ಗೊತ್ತು. ಅದನ್ನು ಯಾವ ರೀತಿ ರಿವೈವ್ ಮಾಡಿಸ್ಬೇಕು ಅಂತೇಳಿ ಪ್ರಧಾನಮಂತ್ರಿಗಳು ಆರ್ಥಿಕ ಸಚಿವರನ್ನ ಮನವೊಲಿಸ್ತಕ್ಕಂಥದ್ದಕ್ಕೆ ಡಿಸ್ಇನ್ವೆಸ್ಟ್ಮೆಂಟ್ ಆಗಿದೆ. ಅಂಥದಕ್ಕೆ ಒಂದು ಕಾಯಕಲ್ಪ ಕೊಡಬೇಕು ಅಂತ ಹೇಳಿ ನಾನು ಹೊರಟ್ರೆ ನನಗೆ ಬೆಂಬಲ ಕೊಡಬೇಕು ಇವರು, ಇದನ್ನು ಹಾಳು ಮಾಡಲಿಕ್ಕೆ ಹೊರಡಬೇಕು ಇವರು. ನ್ಯಾಷನಲ್ ಲೆವೆಲ್ನಲ್ಲಿ ಇದು ಬರ್ತಕ್ಕಂಥದ್ದಕ್ಕೆ HMT ಅರಣ್ಯ ಇಲಾಖೆಗೆ ಸೇರಿರ್ತಕ್ಕಂಥ ಭೂಮಿ ಅಂತೇಳಿ ದೊಡ್ಡ ದೊಡ್ಡ ಅಕ್ಷರದಲ್ಲಿ ನ್ಯಾಷನಲ್ ನ್ಯೂಸ್ ಮಾಡಿದ್ದೀರಲ್ಲ. ಇದೆಂಥದ್ದು GCC 500 ಇಂಥದ್ದು ಮಾಡ್ತಾರೆ. ನೆನ್ನೆ ಅಲ್ಲೆಲ್ಲ ಭಾಷಣ ಮಾಡಿ ಬಂದವ್ರು ನಮ್ಮ ಮುಖ್ಯಮಂತ್ರಿಗಳು. GCC ಎನ್ಕರೇಜ್ ಮಾಡ್ತಾರಂತೆ ನೆನ್ನೆನ ಭಾಷಣದಲ್ಲಿ.